ಮಳವಳ್ಳಿ ಪಟ್ಟಣ ಹಾಗೆ ತಾಲೂಕಿನ ವಿವಿಧ ಗ್ರಾಮೀಣ ಪ್ರದೇಶಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಮ್ಮಿಕೊಳ್ಳಲಾಗಿರುವ ಒಟ್ಟು 10,30,00,000 ರೂಪಾಯಿ ವೆಚ್ಚದ ವಿವಿಧ ಪ್ರಮುಖ ಯೋಜನೆಗಳ ಕಾಮಗಾರಿಗಳಿಗೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಹಾಗೆ ಶಾಸಕರಾದ ಪಿಎಂ ನರೇಂದ್ರ ಸ್ವಾಮಿ ಅವರು ಚಾಲನೆಯನ್ನ ನೀಡಿದ್ದಾರೆ. ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ಹಮ್ಮಿಕೊಳ್ಳಲಾಗಿರುವ ಸುಸಜ್ಜಿತ ರಸ್ತೆ ಹಾಗೆ ಚರಂಡಿ ನಿರ್ಮಾಣ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದರು. ಮಳವಳ್ಳಿ ಕ್ಷೇತ್ರದ ಜನರಿಗೆ ಮೂಲ ಸೌಕರ್ಯಗಳನ್ನು ಕಲ್ಪಿಸುವುದು ತಮ್ಮ ಮೊದಲ ಆದ್ಯತೆಯಾಗಿದೆ. ತದನಂತರದಲ್ಲಿ ತಾಲೂಕಿನ ಕುಂದೂರು ಗ್ರಾಮ ಹಾಗೆ ಮಳವಳ್ಳಿ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ರಸ್ತೆ ಹಾಗೆ ಚರಂಡಿ ಅಭಿವೃದ್ಧಿ ಸೇರಿದಂತೆ ಒಟ್ಟು 23 ವಿವಿಧ ಪ್ರಮುಖ ಕಾಮಗಾರಿಗಳಿಗೆ ಅಧಿಕೃತವಾಗಿ ಚಾಲನೆಯನ್ನ ನೀಡಲಾಗಿದೆ. ಈ ಎಲ್ಲಾ ಕೆಲಸಗಳನ್ನ ನಿಗದಿತ ಅವಧಿಯೊಳಗೆ ಗುಣಮಟ್ಟದಿಂದ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಶಾಸಕ ನರೇಂದ್ರ ಸ್ವಾಮಿ ಅವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಪುಟ್ಟಸ್ವಾಮಿ ಮೈಮುಲ್, ನಿರ್ದೇಶಕ ವಿಶ್ವಾಸ್, ಮುಖಂಡರಾದ ಶಿವಕುಮಾರ್, ಪುರಸಭೆ ಮುಖ್ಯ ಅಧಿಕಾರಿ ನಾಗರತ್ನ, ಲೋಕೋಪಯೋಗಿ ಇಲಾಖೆಯ ಸಹಕಾರ ಕಾರ್ಯಪಾಲಕ ಅಭಿಯಂತರರಾದ ಸೋಮಶೇಖರ್, ಅಧಿಕಾರಿ ಮಲ್ಲಪ್ಪ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೆ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಒಳಚರಂಡಿ ವ್ಯವಸ್ಥೆನ ಹೊಸದಾಗಿ ಮಾಡತಕ್ಕಂಥ 9, 10, 12 ಮತ್ತು 15 2,60,00,000 ಒಳಚರಂಡಿ ವ್ಯವಸ್ಥೆಯನ್ನ ಹೊಸದಾಗಿ ಮಾಡುವಂತ ಕಾಮಗಾರಿ ಚಾಲನೆ. ಶಿಕ್ಷಣ ಇಲಾಖೆಯಲ್ಲಿ CSR ಅನುದಾನದಲ್ಲಿ 2,19,00,000 ಅನುದಾನವನ್ನ ತಿಗಡಹಳ್ಳಿ, ಕುಂದೂರು, ಗುಂಡಾಪುರ ಶಾಲೆಗಳ ಉದ್ಘಾಟನೆ ಹಾಗೂ ಮಳವಳ್ಳಿ ಪಟ್ಟಣದಲ್ಲಿ DRC ಕೇಂದ್ರವಾದ 1,25,00,000 DRC ಸೆಂಟರ್ ಇದು ಸರ್ಕಾರದ ಅನುದಾನ. ಇವೆಲ್ಲ CSR ಅನುದಾನ. ಇದರ ಜೊತೆಗೆ ಈಗ ತಾನೇ ನಮ್ಮ SC ST ಫಲಾನುಭವಿಗಳಿಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವತಿಯಿಂದ ಸುಮಾರು 56 ಲಕ್ಷದ ಪಂಪು ಮೋಟರ್ ವಿತರಣೆಯನ್ನ 16 ಜನಕ್ಕೆ ವಿತರಣೆ ಮಾಡಿದೆ. ಅದು ಒಟ್ಟು ಇವತ್ತು ಮಳವಳ್ಳಿಯಲ್ಲಿ 10,30,00,000 ವಿವಿಧ ಯೋಜನೆಗಳಿಗೆ ನಾನು ಇವತ್ತು ಚಾಲನೆಯನ್ನ ಕೊಟ್ಟಿದ್ದೇನೆ.